ಇವತ್ತ ಫೆಬ್ರವರಿ 7ನೇ ತಾರೀಕು ಬೆಳಿಗ್ಗೆ 11:15ಕ್ಕೆ ಏನು 31 ಜಿಲ್ಲೆಯ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟು ಹಣ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ 100% ಪಕ್ಕ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ. ಹಾಗಾದ್ರೆ ಬನ್ನಿ, ಇವತ್ತ 31 ಜಿಲ್ಲೆಗಳಿಗೆ ಅಂತ ಹೇಳಿದರೆ ಹಣ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತೆ ನಿನ್ನೆ ಹಣ ಬಿಡುಗಡೆ ಆಗ್ಬೇಕಾಗಿತ್ತಲ್ಲ, ನಿನ್ನೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಎಷ್ಟು ಹಣ ಬಂದಿದೆ, ಇನ್ನು ಯಾರ್ಯಾರಿಗೆ ಬರಬೇಕು, ಯಾವ್ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಏನು ರಾಜ್ಯ ಸರ್ಕಾರ ಹಣವನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡುತ್ತಾ ಇಲ್ಲ, ಏನು ಇದನ್ನ ಬಂದ್ ಮಾಡ್ತಾ ಇದ್ದಾರಾ, ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆಯಾ, ದಿನ ದಿನನೂ ರಾಜ್ಯ ಸರ್ಕಾರ ಸುಳ್ಳು ಹೇಳುತ್ತಾ ಮುಂದೂಡ್ತಾ ಇದೆಯಾ, ಎಲ್ಲಾ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಇಲ್ಲಿ 15ನೇ ಕಂತಿನ ಹಣವನ್ನ ಕೆಲವರು ಮಾತ್ರ ಪಡೆದಿದ್ದಾರೆ, ಇನ್ನು ಕೆಲವರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. 15ನೇ ಕಂತಿನ ಹಣ ಬಿಡುಗಡೆ ಆಗಿದ್ದೆ ಲಾಸ್ಟ್, ಆಮೇಲೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಒಂದು ಕಡೆಗೆ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕೆಲವು ಜನಗಳಿಗೆ ಮಾತ್ರ ಬಂದಿದೆ ಅಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಇನ್ನು 90% ಜನಗಳಿಗೆ 16ನೇ ಕಂತಿನ ಹಣ ಬಂದಿಲ್ಲ. ಈಗಾಗಲೇ 17ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು, ಅದ್ರ ಜೊತೆಗೆ ಈಗ ಫೆಬ್ರವರಿ 18ನೇ ಕಂತಿನ ಹಣ ಬಂತು. ಸೊ ಇವೆಲ್ಲ ಪೆಂಡಿಂಗ್ ಇದ್ರು ಕೂಡ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಯಾಕೆ ಈ ಒಂದು ಸರಿಯಾದ ರೀತಿಯಲ್ಲಿ ಜನರ ಖಾತೆಗೆ ಹಣ ಬರ್ತಾ ಇಲ್ಲ, ಏನು ಇದೇ ರೀತಿಯಾಗಿ ಸುಳ್ಳು ಹೇಳ್ತಾ ಹೋಗ್ತಾ ಈ 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡ್ಬೇಕಾ ಅನ್ನೋ ಉದ್ದೇಶ ಇದೆಯಾ, ಅಥವಾ ಏನಾದ್ರೂ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಈ 5 ಗ್ಯಾರಂಟಿಗಳನ್ನ ಮತ್ತೆ ಜನರಿಗೆ ಕೊಡ್ಬೇಕು ಅಂದ್ರೆ, ನಿಮ್ಗೆ ಗೊತ್ತಿರಬಹುದು ಮೊನ್ನೆ ರೀಸೆಂಟ್ ಆಗಿ RBI ಕಡೆಯಿಂದ ಸಾಲವನ್ನ ಪಡೆದಿರುವಂತದ್ದು. ಸೊ ಅದು ಏನಾದ್ರೂ ಈಗ ಹಣವನ್ನ ರಿಲೀಸ್ ಮಾಡ್ತಾ ಇದಾರಾ, ಮತ್ತೆ ಸ್ವಲ್ಪ ಯಾಕೆ ಡಿಲೇ ಆಗ್ತಾ ಇದೆ, ಈ ಎಲ್ಲಾ ಒಂದು ಉತ್ತರವನ್ನ ನಾನು ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಎಲ್ಲಾ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಾರೆ, ಏನು ನಮಗೆ 16ನೇ ಕಂತು 17ನೇ ಕಂತಿನ ಹಣ 4,000 ರೂಪಾಯಿ ಬರುತ್ತೆ, ಯಾವ್ದಾದ್ರು ಒಂದು ಕಷ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹಣನೇ ಬರ್ತಾ ಇಲ್ಲ. ಸೊ ಹಾಗಾದ್ರೆ ಬನ್ನಿ, ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 31 ಜಿಲ್ಲೆಗಳಿಗೆ ಇವತ್ತ ಬೆಳಿಗ್ಗೆ 11:15ಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹಣ ರಿಲೀಸ್ ಆಗುತ್ತೆ ಅಂತ ಇನ್ನೂ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಇದು, ಪ್ರತಿಯೊಬ್ಬರಿಗೂ ಅನುಕೂಲವಾದಂತ ಮಾಹಿತಿ ಇದು. ಸ್ನೇಹಿತರೆ, ಇವತ್ತ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ನಿನ್ನೆ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಿನ್ನೆ ಇಲ್ಲಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ, ನಿಜ ಹೇಳ್ತಾ ಇದೆಯಾ, ಅಸಲಿ ಹಣ ಬಿಡುಗಡೆ ಮಾಡೋದಕ್ಕೆ ರೆಡಿ ಮಾಡಿದಾರಾ ಇಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಜನರಿಗೆ ಬಹಳಷ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ. ಸೊ ಇಲ್ಲಿ ನಮಗೆ ಬಂದಿರುವಂತಹ ಒಂದು ಮಾಧ್ಯಮಗಳ ವರದಿ ಪ್ರಕಾರ ಇಲ್ಲಿ ಬಂಡವಾಳದ ಕೊರತೆ ಇದೆ ಅಂತೆ. ಹೌದು ಸ್ನೇಹಿತರೆ, ಅಂದ್ರೆ ಹಣದ ಕೊರತೆ ಇದೆ, ಇಲ್ಲಿ ಏನು ಜನರಿಗೆ ಹಣ ಕೊಡೋದಕ್ಕೆ ಹಣ ಇಲ್ಲ ಅಂತೆ. ಸೊ ಇಲ್ಲಿ ಹೇಗಾದ್ರೂ ಮಾಡಿ ಈ ಒಂದು 5 ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಬೇಕು, ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಬೇಕಂತೇಳಿ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೆ. ಸೊ ಆದ್ರೆ ಇಲ್ಲಿ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಹಣವನ್ನ ಮಾತ್ರ ರಿಲೀಸ್ ಮಾಡ್ತಾ ಇದಾರೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಇಲ್ಲಿ 16 ಮತ್ತು 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಒಂದು ಹಣವನ್ನ ರೆಡಿ ಮಾಡಿಕೊಂಡು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಜಿಲ್ಲೆಗಳಿಗೆ ಇವತ್ತ ಬರುತ್ತಾ ಇಲ್ಲ ಅನ್ನೋದು ಡೌಟ್ ಆಗ್ತಾ ಇದೆ. ಆದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ 31 ಜಿಲ್ಲೆಗಳಿಗೆ ಟೋಟಲ್ ಆಗಿ ಬಾಗಲಕೋಟೆ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೊಡಗು, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಹಾಸನ, ಈ ಒಂದು 31 ಜಿಲ್ಲೆಗಳಿಗೂ ಕೂಡ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾರಂತೆ. ಆದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಜಿಲ್ಲೆಯ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಇವತ್ತು ಹಣವನ್ನ ಬಿಡುಗಡೆ ಮಾಡೋದ್ರಿಂದ ಮತ್ತೆ ನಾಳೆ ಅಥವಾ ನಾಡಿದ್ದು ಮತ್ತೊಂದು ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ಇವತ್ತ 11:15ಕ್ಕೆ 31 ಜಿಲ್ಲೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಬರೋದಂತೂ ಕನ್ಫರ್ಮ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಇವತ್ತ ಸ್ವಲ್ಪ ಹಣ ಏನಾದ್ರೂ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ, ಸಂಜೆವರೆಗೆ ವೇಟ್ ಮಾಡಿ. ಕೆಲವರಿಗೆ ಬರುತ್ತೆ, ಇನ್ನು ಕೆಲವರಿಗೆ ಪೆಂಡಿಂಗ್ ಉಳಿಯುವಂತ ಸಾಧ್ಯತೆ ಇದೆ ಅಂತೆ. ಯಾಕಂದ್ರೆ ಬಂಡವಾಳದ ಕೊರತೆ ಇದೆ. ಇಲ್ಲಿ ಯಾವುದೇ ಒಂದು ಇಲ್ಲಿವರೆಗೆ ಕಾರಣಗಳನ್ನು ಹೇಳ್ತಿದ್ದಾರೆ, ಅವು 100% ಮಾಹಿತಿ ಅಲ್ಲ. ಹೌದು ಸ್ನೇಹಿತರೆ, ಸುಮ್ಮನೆ ಒಂದು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಒಂದು ಎಣಿತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಏನು
ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ, ಅದು ಆಗ್ತಾ ಇದೆ, ಇದಾಗ್ತಾ ಇದೆ ಅಂತ ಹೇಳ್ತಿದ್ರೆ. ಸೊ ಯಾವುದು ಅಲ್ಲ, ಇಲ್ಲಿ ಬಂಡವಾಳ ಅಂದ್ರೆ ದುಡ್ಡಿಲ್ಲ, ಅದಕ್ಕಾಗಿ ಈ ರೀತಿಯಾಗಿ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಏನಿದೆ 5 ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ. ಸೊ ಹಣವನ್ನ ಕೊಟ್ಟೆ ಕೊಡ್ತೀವಿ ಅಂತ ಒಂದು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಮಾಡ್ತಾರ ಕೂಡ. ಅದು ನಿಮ್ಮ ಖಾತೆಗೆ 100% ಆಗಿ ಹಣ ಬಂದೇ ಬರುತ್ತೆ. ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ವೇಟ್ ಮಾಡಿ. ಸೊ ನಿಮಗೆ ಬಹಳ ದಿನ ಒಂದು ಹಣ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ರೆ ಅಲ್ಲಿ ಏನಾಗ್ತಾ ಇದೆ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಅಲ್ಲಿ ಪ್ರಾಸೆಸ್ ಅಂತ ಬಂತಪ್ಪ ಅಂತಂದ್ರೆ ನಿಮಗೆ ಹಣ ಬರುತ್ತೆ ಅಂತ 100% ಗ್ಯಾರಂಟಿ. ಸೊ ಇಲ್ಲ ಸರ್, ನಮಗೆ ಕಳೆದ 3-4 ತಿಂಗಳಿಂದ ನಮಗೆ ಹಣನೇ ಬಂದಿಲ್ಲ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ಭೇಟಿ ನೀಡಿ. ಸೊ ಅಲ್ಲಿ CDPO ಅಧಿಕಾರಿಗಳು ಇರ್ತಾರೆ. ಸೊ ಅಲ್ಲಿ ನಿಮ್ಗೆ ಏನಾಗಿದೆ ಅನ್ನೋದು ಕೂಡ ಮಾಹಿತಿ ತಿಳಿಯುತ್ತೆ. ಸೊ ಹಾಗಾದ್ರೆ ವೇಟ್ ಮಾಡಿ ನೋಡೋಣ. ಇವತ್ತ ಏನೋ 11-15 ಅಂತ ಹೇಳಿದರೆ, ಯಾರ್ಯಾರಿಗೆ ಹಣ ಬರುತ್ತೆ, ಯಾರ್ಯಾರಿಗಿಲ್ಲ, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ನೀವೇ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕು.